ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು 22 ಏಪ್ರಿಲ್ ರಿಲೇಟೆಡು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡ್ಕೊಂಡಿರಿ. ಅದೇ ಥರ ನೀವು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ಲೇಟೆಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಅದೇ ಥರ ನೀವು ವಿಡಿಯೋನ ಕೊನೆವರೆಗೂ ನೋಡ್ಕೊಂಡಿರಿ. ಇಷ್ಟ ಆಗಿದ್ದರೆ ನೀವು ಲೈಕ್ ಬಟನ್ ಪ್ರೆಸ್ ಮಾಡ್ಕೊಂಡಿರಿ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ನಾವು ಶ್ರೀಲಂಕಾದಲ್ಲಿ ಏನು ಈಸ್ಟರ್ ಬ್ಲಾಸ್ಟ್ ಆಯಿತಲ್ಲ ಅದ್ರ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸ್ನ ನೋಡ್ಕೊಂಡಿರೋಣ. ಸೊ ನೋಡಿ, ಶ್ರೀಲಂಕಾದಲ್ಲಿ ಬ್ಲಾಸ್ಟ್ ಆಯಿತು ಮಲ್ಟಿಪಲ್ ಲೊಕೇಶನ್ಸಲ್ಲಿ, ಬೇರೆ ಬೇರೆ ಲೊಕೇಶನ್ಸಲ್ಲಿ ಬ್ಲಾಸ್ಟ್ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಇನ್ನೂ ಬೇರೆ ಲೊಕೇಶನ್ಸಲ್ಲಿ ಬ್ಲಾಸ್ಟ್ ಆಗುವಂಥದ್ದು ಚಾನ್ಸಸ್ ಇತ್ತು, ಬಟ್ ಅದನ್ನು ಅವರು ನ್ಯೂಟ್ರಲೈಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನ್ಯೂಸ್ ನೋಡ್ಕೊಂಡಿದ್ವಿ. ಸೊ ಇದು ನೋಡಿದರೆ ಟಾರ್ಗೆಟ್ ಮಾಡ್ಕೊಂಡಿದ್ದು 3 ಚರ್ಚ್ಗಳನ್ನ ಮತ್ತು 4 ಹೋಟೆಲ್ಗಳನ್ನ ಏನು ಟಾರ್ಗೆಟ್ ಮಾಡ್ಕೊಂಡಿದ್ರು. ಇದು ಸ್ಟಾರ್ಟಿಂಗ್ ಈ ಥರ ಹೇಳ್ತಾ ಇರುವಂಥದ್ದು, ಇನ್ನೂ ಜಾಸ್ತಿ ಲೊಕೇಶನ್ಸು ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಂತ. ಸೊ 500ಕ್ಕಿಂತ ಜಾಸ್ತಿ ಜನ ಅಲ್ಲಿ ಇಂಜರ್ ಆಗಿದ್ದಾರೆ, 200ಕ್ಕಿಂತ ಜಾಸ್ತಿ ಜನ ಅಲ್ಲಿ ತೀರ್ಕೊಂಡಿದ್ದಾರೆ. ಇದರಲ್ಲಿ ನಾವು 30ಕ್ಕಿಂತ ಜಾಸ್ತಿ ಫಾರಿನ್ ನ್ಯಾಷನಲ್ಸ್ ಇದ್ದಾರೆ. ಅದರಲ್ಲಿ ನಾವು ಇಂಡಿಯನ್ಸ್ನ ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ 3 ಅಥವಾ 4 ಇಂಡಿಯನ್ಸ್ಗಿಂತ ಜಾಸ್ತಿ ಅದರಲ್ಲಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಇನ್ನೊಂದು ಫ್ಯಾಕ್ಟ್ ಏನು ತಿಳ್ಕೊಬೇಕು ಅಂತಂದರೆ, ನೋಡಿ, ಶ್ರೀಲಂಕಾದಲ್ಲಿ ಪೊಲೀಸ್ ಚೀಫ್ ಏನಿದ್ದಾರಲ್ಲ, ಶ್ರೀಲಂಕಾದಲ್ಲಿ ಪೊಲೀಸ್ ಚೀಫ್ ಅವರು ಮುಂಚೆನೇ ಈ ಥರ ವಾರ್ನಿಂಗ್ ಕೊಟ್ಟಿದ್ರು. ಅಂತಂದರೆ ನೋಡಿ, ಈಸ್ಟರ್ ಟೈಮಲ್ಲಿ, ನಮಗೆ ಸಂಡೇ ಈಸ್ಟರ್ ಟೈಮಲ್ಲಿ ಚರ್ಚ್ಗಳಲ್ಲಿ ಬ್ಲಾಸ್ಟ್ ಆಗುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇದೆ, ನಮಗೆ ಅಲರ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ನೇಷನ್ ವೈಡ್ ಅಲರ್ಟ್ನ ಅವರು ಪಾಸ್ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರೇನು ಹೇಳಿದರು ಅಂತಂದರೆ, ಒಂದು ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ ರಿಪೋರ್ಟ್ ಮಾಡಿತ್ತು. ಏನಂತಂದರೆ NTJ, ನೋಡಿ NTJ ಅಂತಂದರೆ ಏನು, ನ್ಯಾಷನಲ್ ತೌಹೀದ್ ಜಮಾತ್ ಅಂತ. ಸೊ ನ್ಯಾಷನಲ್ ತೌಹೀದ್ ಜಮಾತು ಒಂದು ಸೂಸೈಡ್ ಅಟ್ಯಾಕ್ನ ಪ್ಲ್ಯಾನ್ ಮಾಡ್ತಾ ಇದೆ. ಸೂಸೈಡ್ ಅಟ್ಯಾಕು ಚರ್ಚಸ್ಗಳ ಮೇಲೆ ಪ್ಲ್ಯಾನ್ ಮಾಡ್ತಾ ಇದೆ. ಸೊ ಈ ಥರ ಪ್ಲ್ಯಾನ್ ಮಾಡ್ತಾ ಇರೋದಕ್ಕೆ ನಾವು ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಶ್ರೀಲಂಕಾ ಪೊಲೀಸ್ ಚೀಫು ಮುಂಚೆನೇ ಈ ಥರ ನೋಟಿಫೈ ಮಾಡ್ಕೊಂಡ್ಬಿಟ್ಟಿದ್ರು. ಬಟ್ ಆ ನೋಟಿಫಿಕೇಷನ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಲ್ಲಿ ಅಥಾರಿಟೀಸ್ ಅನ್ನೋದು ಒಂದು ಇವಾಗ ಕ್ವೆಶ್ಚನೇಬಲ್ ಆಗಿರುತ್ತೆ. ಯಾಕಂತಂದರೆ ಫಸ್ಟ್ ಆಫ್ ಆಲು ಈ ಥರ ಯಾವುದೇ ಅಲರ್ಟ್ ಬಂದಿದ್ರೂ ಕೂಡ ಅದಕ್ಕೆ ನಾವು ಮುಂಚೆಯಿಂದನೇ ಸ್ವಲ್ಪ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ಯಾಕಂತಂದರೆ ನೋಡಿ, ಇನ್ಸಿಡೆಂಟ್ ಆದಮೇಲೆ ನಾವು ಏನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇನ್ಸಿಡೆಂಟ್ ಆದಮೇಲೆ ನಾವು ಅಲರ್ಟ್ ತೊಗೊಳೋಕ್ಕಿಂತ ಮುಂಚೆ, ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ನಾವು ಕೇರ್ಫುಲ್ ಆಗಿದ್ಬಿಟ್ಟಿದ್ರೆ ಈ ಥರದ್ದು ಇನ್ಸಿಡೆಂಟ್ಸ್ನ ನಾವು ಅವಾಯ್ಡ್ ಮಾಡ್ಕೋಬೋದು. ಈ ಥರ ನಾವು ಅಟ್ಯಾಕ್ನ ನಾವು ಅವಾಯ್ಡ್ ಮಾಡ್ಕೊಂಡಿರ್ಬೋದು. ಒಂದೇನು ತಿಳ್ಕೊಂಡಿರ್ಬೇಕು ಅಂತಂದರೆ, ನ್ಯಾಷನಲ್ ತೌಹೀದ್ ಜಮಾತು ಈ ಅಟ್ಯಾಕ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಬೇರೆ ಬೇರೆ ನಮಗೆ ರಿಪೋರ್ಟ್ಸು ಕೂಡ ಹೇಳ್ತಾ ಇದೆ. ಅಷ್ಟು ನಾವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2019 ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ನೋಡಿ, ವರ್ಲ್ಡ್ ಪ್ರೆಸ್ ಫ್ರೀಡಮ್ 2019 ಯಾವುದ್ರ ಬಗ್ಗೆ ಹೇಳುತ್ತೆ ಅಂತಂದರೆ, ಈ ಹೆಸರೇ ಹೇಳ್ತಾ ಇರೋಂಗೆ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಪ್ರೆಸ್ಸಿಗೆ ಅಥವಾ ಮೀಡಿಯಾಗೆ ಎಷ್ಟು ಫ್ರೀಡಮ್ ಇದೆ ಅನ್ನೋದೇ ಇದು ವರ್ಲ್ಡ್ ಪ್ರೆಸ್ ಫ್ರೀಡಮ್ಮು ಇಂಡೆಕ್ಸ್ ನಮಗೆ ಹೇಳ್ತಾ ಇರುತ್ತೆ. ಸೊ ಅಕಸ್ಮಾತು ಏನಾದರೂ ಪ್ರೆಸ್ಸಿಗೆ ಮೀಡಿಯಾಗೆ ತುಂಬ ಜಾಸ್ತಿ ಫ್ರೀಡಮ್ ಇದ್ದರೆ ಅವ್ರಿಗೆ ಒಳ್ಳೆ ರ್ಯಾಂಕಿಂಗ್ ಕೊಟ್ಟಿರ್ತಾರೆ. ಅಥವಾ ಅವ್ರ ಮೇಲೆ ಏನಾದ್ರು ಕಂಡೀಷನ್ಸ್ ಇಟ್ಟಿದ್ರೆ ಅದಕ್ಕೆ ಕಮ್ಮಿ ರ್ಯಾಂಕಿಂಗ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಇದರಲ್ಲಿ ನೋಡಿ, ನಾವು ಮೇನಾಗಿ ತಿಳ್ಕೊಬೇಕಾಗಿರುವಂಥದ್ದು ಯಾರು ಪಬ್ಲಿಷ್ ಮಾಡ್ತಾರೆ ಅಂತ. ನೋಡಿ, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಯಾರು ಪಬ್ಲಿಷ್ ಮಾಡೋದು? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಥವಾ RWB ಅದನ್ನು ಪಬ್ಲಿಷ್ ಮಾಡೋದು. ಈಗ RWB ಅಥವಾ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಇದು ನೋಡಿ ಪ್ಯಾರಿಸಲ್ಲಿ ಬೇಸ್ ಆಗಿರುವಂಥದ್ದು ನಾನ್ ಪ್ರಾಫಿಟ್ ಆರ್ಗನೈಸೇಷನು. ಮತ್ತೇನು ಮಾಡುತ್ತೆ ಅಂತಂದರೆ, ಅಟ್ಯಾಕ್ ಏನಾದರೂ ಆಗಿದ್ದರೆ, ಜರ್ನಲಿಸ್ಟ್ ಮೇಲೆ ಅಟ್ಯಾಕ್ ಏನಾದರೂ ಆಗಿದ್ದರೆ, ಅಥವಾ ಜರ್ನಲಿಸ್ಟ್ಗಳಿಗೆ ಇರುವಂಥ ಫ್ರೀಡಮ್ ಮೇಲೆ ಏನಾದ್ರು ಅಟ್ಯಾಕ್ ಆಗಿದ್ದಿದ್ರೆ ಆ ಥರದನ್ನ ಇವರು ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ವರ್ಲ್ಡಲ್ಲಿ ಬೇರೆ ಬೇರೆ ದೇಶದಲ್ಲಿ ಯಾವ ಥರ ಜರ್ನಲಿಸ್ಟ್ಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅದನ್ನು ಇವರು ಕಂಪ್ಲೀಟಾಗಿ ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಪೊಲಿಟಿಕಲ್ ಅಡ್ವೊಕೇಸಿನೂ ಕೂಡ ಮಾಡ್ತಾರೆ ಇವರು. ಇಶ್ಯೂಸ್ ರಿಲೇಟೆಡ್ ಟು ಇನ್ಫಾರ್ಮೇಷನು, ಫ್ರೀಡಮ್ ಆಫ್ ಇನ್ಫಾರ್ಮೇಷನು ಮತ್ತು ಫ್ರೀಡಮ್ ಆಫ್ ಪ್ರೆಸ್ ರಿಲೇಟೆಡು. ಒಂದೇನಿಲ್ಲಿ ನಾವು ತಿಳ್ಕೊಬೇಕು ಅಂತಂದರೆ, ಟೋಟಲ್ ಆಗಿ 180 ರ್ಯಾಂಕಿಂಗ್ಸ್ ಕೊಟ್ಟಿರ್ತಾರೆ. 180 ರ್ಯಾಂಕಿಂಗ್ಸ್ ಅಂತಂದರೆ 180 ಕಂಟ್ರೀಸ್ ಆಗಿರುತ್ತೆ. ಅದೇ ನಾವು ಲಾಸ್ಟ್ ಇಯರ್ ನೋಡ್ಕೊಂಡಿದ್ರೆ ಇಂಡಿಯಾದು ರ್ಯಾಂಕಿಂಗ್ ನೋಡಿ 138th ಪ್ಲೇಸಲ್ಲಿತ್ತು. 180ಯಲ್ಲಿ 138th ಪ್ಲೇಸಲ್ಲಿತ್ತು. 219ನಲ್ಲಿ ನಾವು ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ 2 ಸ್ಪಾಟ್ ಇನ್ನೂ ಬಿದ್ದುಬಿಟ್ಟಿದೆ. ಸೊ ನಮ್ಕಿನ್ನ ಹಿಂದೆ ಉಳ್ಕೊಂಡಿರೋ ದೇಶಗಳು ಪ್ರೆಸ್ ಫ್ರೀಡಮಲ್ಲಿ ಅಂತಂದರೆ ಮಿಕ್ಕಿದ್ದು 40 ದೇಶಗಳಿದ್ದಾವೆ.
ಅದರಲ್ಲಿ ನಾವು ಚೈನಾದು ಪೊಸಿಷನ್ನ ನಾವು ನೋಡ್ಕೋಬೇಕು ಅಂತಂದರೆ 177th ಪೊಸಿಷನು, ಯಾಕಂತಂದರೆ ಅಲ್ಲಿ ಕಮ್ಯುನಿಸ್ಟ್ ರೂಲ್ ಇರುತ್ತಲ್ಲ, ಸೊ ಅವ್ರು ಸ್ವಲ್ಪ ಜಾಸ್ತಿ ಕಂಡೀಷನ್ಸ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಟಾಪ್ ಪೊಸಿಷನಲ್ಲಿ ನಾರ್ವೆ ಇದೆ. ಟಾಪ್ ಪೊಸಿಷನಲ್ಲಿ ನಾರ್ವೆ ಅಂತಂದರೆ ಅಲ್ಲಿ ತುಂಬ ಜಾಸ್ತಿ ಫ್ರೀಡಮ್ ಇದೆ, ಏನು ನಿಜವಾಗಿರುತ್ತೆ, ಏನು ರಿಪೋರ್ಟ್ ಮಾಡ್ಕೋಬೇಕು ಅದನ್ನೇ ಅವರು ರಿಪೋರ್ಟ್ ಮಾಡ್ಕೊತಾ ಇರ್ತಾರೆ. ಲಾಸ್ಟ್ ಪ್ಲೇಸ್ ಅಥವಾ 180th ಪ್ಲೇಸಲ್ಲಿ ತುರ್ಕ್ಮೇನಿಸ್ತಾನ್ ಇದೆ. ಇನ್ನೊಂದೇನು ನೀವು ನೋಡ್ಕೋಬೇಕು ಅಂತಂದರೆ 2018ನಲ್ಲಿ ಲಾಸ್ಟ್ ಪ್ಲೇಸ್ 180th ಪ್ಲೇಸಲ್ಲಿ ನಾರ್ತ್ ಕೊರಿಯಾ ಇತ್ತು. ಬಟ್ ಈ ವರ್ಷ ಏನಾಗಿದೆ ಅಂತಂದರೆ ನಾರ್ತ್ ಕೊರಿಯಾದಲ್ಲಿ ಸ್ವಲ್ಪ ಪ್ರೆಸ್ ಇಂಪ್ರೂವ್ ಆಗಿಬಿಟ್ಟು 179th ಪೊಸಿಷನಲ್ಲಿ ಬಂದಿದ್ದಾರೆ. 180th ಪೊಸಿಷನ್ಗೆ ಈ ವರ್ಷ 2019ನಲ್ಲಿ 180th ಪೊಸಿಷನ್ಗೆ ನಮಗೆ ತುರ್ಕ್ಮೇನಿಸ್ತಾನ್ ಇಲ್ಲಿ ಸ್ಕಿಪ್ ಆಗಿದೆ ಅಂತ. ಸೊ ಇನ್ನೊಂದ್ಸರಿ ನೋಡ್ಕೊಂಡಿರಿ, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸು ಪ್ಯಾರಿಸಲ್ಲಿ ಬೇಸ್ ಆಗಿರುವಂಥದ್ದು ನಾನ್ ಪ್ರಾಫಿಟ್ ಆರ್ಗನೈಸೇಷನು. ಇಂಡಿಯಾದ ಪೊಸಿಷನ್ ಎಷ್ಟಿದೆ ಅಪ್ಪ ಅಂತ ಕೇಳಿದ್ರೆ 140th. ಇವಾಗ ನಾವು ಸ್ಟೆಲ್ತ್ ಶಿಪ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ, ಯಾಕಂತಂದರೆ ನಮಗೆ ಡಿಫೆನ್ಸ್ ರಿಲೇಟೆಡಲ್ಲಿ ಈ ಥರದ್ದು ಟಾಪಿಕ್ಸು ತುಂಬಾ ಜಾಸ್ತಿ ನಾವು ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊತಾ ಇರ್ತೀವಿ. ಸೊ ಸ್ಟೆಲ್ತ್ ಶಿಪ್ ಬಗ್ಗೆ ನಾವು ಸ್ವಲ್ಪ ನೋಡ್ಕೊಂಡಿರೋಣ. ಸ್ಟೆಲ್ತ್ ಶಿಪ್ ಅಂತಂದರೆ ಏನು ನೋಡಿ, ಸ್ಟೆಲ್ತ್ ಮೋಡ್ ಅಂತ ನೀವು ಫೋನ್ಗಳಲ್ಲೂ ಕೂಡ ನೋಡ್ಕೊಂಡಿರ್ತೀರ. ಸೊ ಸ್ಟೆಲ್ತ್ ಮೋಡ್ ಅಂತಂದರೆ ಒಂಥರ ಸೆಕ್ಯೂರ್ ಮೋಡು ಅಥವಾ ಒಂಥರ ಸೇಫ್ ಆಗಿರೋವಂಥದ್ದು ಮೋಡು, ಯಾರಿಗೂ ಗೊತ್ತಾಗದೇ ಇರೋವಂಥದ್ದು ಮೋಡು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸ್ಟೆಲ್ತ್ ಶಿಪ್ ಅಂತಂದ್ರೂ ಕೂಡ ಆ ಶಿಪ್ನ ಬೇರೆ ರೇಡಾರು ಅಥವಾ ಬೇರೆ ವಿಜುವಲ್ ಸೋನಾರು ಅಥವಾ ಇನ್ಫ್ರಾರೆಡ್ ಮೆಥಡಿಂದ ಬೇರೆಯವರು ಆ ಶಿಪ್ನ ಡಿಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುವಂಥದ್ದು. ಡಿಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತಲ್ಲ, ಡಿಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುವಂಥದ್ದಕ್ಕೆ ನಾವು ಸ್ಟೆಲ್ತ್ ಶಿಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಮ್ಮದು ಒಂದು ಸ್ಟೆಲ್ತ್ ಶಿಪ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅಕಸ್ಮಾತ್ ಈ ಸ್ಟೆಲ್ತ್ ಶಿಪ್ಪು ಪಾಕಿಸ್ತಾನ ಕಡೆಗೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಪಾಕಿಸ್ತಾನದಲ್ಲಿ ಇರೋವಂಥ ರೇಡಾರ್ಗಳು ಇದನ್ನು ಡಿಟೆಕ್ಟ್ ಮಾಡೋಕ್ಕಾಗತ್ತೋ ಆಗಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದು. ಅಕಸ್ಮಾತ್ ಆಗಿದ್ದಿದ್ರೆ ನಮ್ಮ ಸ್ಟೆಲ್ತ್ ಶಿಪ್ ಏನಿದೆಯಲ್ಲ ಅದರಲ್ಲಿ ಇನ್ನೂ ಸ್ವಲ್ಪ ನಾವು ಇಂಪ್ರೂವ್ಮೆಂಟ್ ತರಬೇಕು. ಅಕಸ್ಮಾತ್ ಆಗಿಲ್ಲ ಅಂತಂದರೆ ಅದು ಆ್ಯಕ್ಚುಲಾಗಿ ಸ್ಟೆಲ್ತ್ ಶಿಪ್ಪು ಅಂತಂದರೆ ಒಂಥರ ರೆಡ್ಯೂಸ್ಡ್ ರೇಡಾರ್ ಸಿಗ್ನೇಚರ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕರಿಬೋದು. ಸೊ ಸ್ಟೆಲ್ತ್ ಶಿಪ್ ಅಂತಂದರೆ ನಮ್ಗೆ ಗೊತ್ತಾಗೋಯ್ತು. ಸೊ ಈಗ ಡಿಸ್ಟ್ರಾಯರ್ ಅಂತಂದ್ರೇನು? ಡಿಸ್ಟ್ರಾಯರ್ ಮೀನಿಂಗ್ ಏನು ಅಂತಂದರೆ ಫಾಸ್ಟ್ ಮೆನ್ಯೂರೇಬಲ್ ಅಂತಂದರೆ ನೋಡಿ ಯಾವ ಥರ ಬೇಕಾದ ಥರ ತಿರುಗಿಸ್ಕೊಂಡ್ಬಿಡ್ಬೋದು, ಸ್ವಲ್ಪ ಈಸಿಯಾಗಿರುತ್ತೆ ಆಪ್ರೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಫಾಸ್ಟ್ ಮೆನ್ಯೂರೇಬಲ್ ಲಾಂಗ್ ಡಿಸ್ಟೆನ್ಸ್ ವಾರ್ಶಿಪ್, ಅದು ಫಾಸ್ಟು ಮೆನ್ಯೂರೇಬಲ್ ಲಾಂಗ್ ಡಿಸ್ಟೆನ್ಸ್ ವಾರ್ಶಿಪ್ಪು ಇದೇನು ಮಾಡ್ಕೊಂಡಿರುತ್ತೆ ಅಂತಂದರೆ ಬೇರೆ ಬೇರೆ ಫ್ಲೀಟ್ ಇರುತ್ತಲ್ಲ ನಮಗೆ ಶಿಪ್ಸ್ಗಳನ್ನ ಅಥವಾ ಕಾನ್ವಾಯ್ಗಳನ್ನ ಬ್ಯಾಟಲ್ ಗ್ರೂಪಲ್ಲಿ ಒಂಥರ ಜೊತೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಚಿಕ್ಕದ ಅಟ್ಯಾಕರ್ಸ್ನ ಅಟ್ಯಾಕ್ ಮಾಡ್ಕೊಳ್ಳೋದಕ್ಕೋಸ್ಕರ, ಅಲ್ಲಲ್ಲೇ ಅಟ್ಯಾಕ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡೋಗಿರುತ್ತೆ. ಸೊ ನಾವು ಸ್ಟೆಲ್ತ್ ಶಿಪ್ ಅಂತ ನೋಡ್ಕೊಂಡ್ವಿ, ಸ್ಟೆಲ್ತ್ ಶಿಪ್ ಡಿಸ್ಟ್ರಾಯರ್ ಅಂತಲೂ ಕೂಡ ನೋಡ್ಕೊಂಡ್ವಿ. ಇವಾಗ ಇದ್ರ ಮೇಲೆ ಕಂಟಿನ್ಯೂಸ್ ಆಗಿ ಒಂದೆರಡು ಟಾಪಿಕ್ಸ್ನ ನೋಡ್ಕೊಂಡಿರೋಣ. ಅದರಲ್ಲಿ ಫಸ್ಟ್ ಒನ್ ಏನು ಅಂತಂದರೆ ಈ ಡಿಸ್ಟ್ರಾಯರ್ಸ್ ಇದಾವಲ್ಲ, ಇಂಡಿಯಾದಲ್ಲಿ ಇರುವಂಥ ಡಿಸ್ಟ್ರಾಯರ್ಸು ನಾವು 4 ಕ್ಲಾಸ್ಗಳಲ್ಲಿ ಅವನ್ನು ಡಿಸ್ಟಿಂಗ್ವಿಷ್ ಅಥವಾ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಿರ್ಬೋದು. ತುಂಬ ಹಳೇದಾಗಿರುವಂಥದ್ದು ರಾಜ್ಪೂತ್ ಕ್ಲಾಸು, ತುಂಬ ಲೇಟೆಸ್ಟ್ ಆಗಿರುವಂಥದ್ದು ನಮಗೆ ವಿಶಾಖಪಟ್ಟಣಂ ಕ್ಲಾಸ್. ಈ ಥರ ನೆನ್ಪಿಟ್ಕೊಂಡಿರಿ. ರಾಜ್ಪೂತ್ ಕ್ಲಾಸು 70s ಇಂದ ಹಿಡಿದ್ಬಿಟ್ಟು 80s ಟೈಮಿಂದ, ಇವಾಗೇನು ಮುಗ್ದಿದೆ ಅಂತಲ್ಲ, ಇವಾಗಲೂ ಕೂಡ ಅವು ಆ್ಯಕ್ಟಿವ್ ಆಗಿದ್ದಾವೆ. ಬಟ್ ಸ್ಟಾರ್ಟಿಂಗ್ ಯಾವುದಿದ್ದಿತ್ತು? ರಾಜ್ಪೂತ್ ಕ್ಲಾಸ್. ಸೆಕೆಂಡು ಡೆಲ್ಲಿ ಕ್ಲಾಸ್, ರಾಜ್ಪೂತ್ನ ಇಂಪ್ರೂವ್ ಮಾಡ್ಕೊಂಡಿದ್ದು ಡೆಲ್ಲಿ ಕ್ಲಾಸ್, ಡೆಲ್ಲಿನ ಇಂಪ್ರೂವ್ ಮಾಡ್ಕೊಂಡಿದ್ದು ಕೋಲ್ಕತ್ತಾ ಕ್ಲಾಸ್, ಕೋಲ್ಕತ್ತಾನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಂಥದ್ದು ವಿಶಾಖಪಟ್ಟಣಂ ಕ್ಲಾಸ್. ಸೊ ಯಾವ ಥರ ಕ್ಲಾಸು ಈ ಥರ ಬರ್ತಾ ಇದೆ, ರಾಜ್ಪೂತಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ಕೋಲ್ಕತ್ತಾಗೆ, ಕೋಲ್ಕತ್ತಾಯಿಂದ ವಿಶಾಖಪಟ್ಟಣಂಗೆ ಇಂಪ್ರೂವ್ ಆಗ್ತಿದ್ದಾವೆ ಟೆಕ್ನಾಲಜೀಸು ಮತ್ತು ಲೇಟೆಸ್ಟ್ ಅಂತ ಹೇಳ್ಬಿಟ್ಟು ನೀವು ಕನ್ಸಿಡರ್ ಮಾಡ್ಕೊಂಡಿರ್ಬೋದು. ಸೊ ನೀವು ನ್ಯೂಸ್ ಪೇಪರಲ್ಲಿ ಏನಾದರೂ ಕೋಲ್ಕತ್ತಾ ಕ್ಲಾಸ್ ಅಂತ ನೋಡ್ಕೊಂಡಿದ್ರೆ ಅದು ವಿಶಾಖಪಟ್ಟಣಂಕಿನ ಮುಂಚೆ ಇರೋವಂಥದ್ದು, ಡೆಲ್ಲಿಕಿನ ಅಡ್ವಾನ್ಸ್ ಆಗಿರುವಂಥದ್ದು ಅಂತ ನೋಡ್ಕೊಂಡಿರಿ. ರಾಜ್ಪೂತ್ ಕ್ಲಾಸ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ 1980s ಟೈಮಲ್ಲಿ ನಮಗೆ ಅವಾಗ ಸೋವಿಯತ್ ಯೂನಿಯನ್ ಇತ್ತು ಅಲ್ವಾ, ಇವಾಗ ರಷ್ಯಾ ಇದೆ, ಆ ಟೈಮಲ್ಲಿ ನಮಗೆ ಸೋವಿಯತ್ ಯೂನಿಯನ್ ಇತ್ತು. ಸೊ ಇಂಡಿಯಾ ಏನು ಮಾಡಿತ್ತು ಅಂತಂದರೆ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿತ್ತು ಸೋವಿಯತ್ ಯೂನಿಯನ್ ಜೊತೆ, ನಮಗೆ 5 ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ಸ್ ಬೇಕು ಅಂತ. ಸೊ ಈ ಥರ ಗೈಡೆಡ್ ಮಿಸೈಲ್ಸ್ ಡಿಸ್ಟ್ರಾಯರ್ ಬೇಕು ಅಂತ ಹೇಳ್ಬಿಟ್ಟು ನಾವು ರಾಜ್ಪೂತ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದಕ್ಕೆ ನಾವು ಕಾಶೀನ್ 2 ಕ್ಲಾಸ್ ಅಂತಲೂ ಕೂಡ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ನೋಡ್ಕೊಂಡಿದ್ರೆ. ಸೊ ಇದು ರಾಜ್ಪೂತ್ ಕ್ಲಾಸ್ ಬಗ್ಗೆ ನಮ್ಗೆ ಗೊತ್ತಾಯಿತು. ಇವಾಗ ನಾವು ಡೆಲ್ಲಿ ಕ್ಲಾಸ್ ಶಿಪ್ಗಳ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಇದರಲ್ಲೂ ಕೂಡ ಒಂದು 3-4 ಶಿಪ್ ಇದ್ದಾವೆ, ಬಟ್ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಿರಲ್ಲ. ಲೇಟೆಸ್ಟ್ ಇರುವಂಥದ್ದನ್ನ ನಾವು ನೋಡ್ಕೊಂಡಿರೋಣ. INS ಡೆಲ್ಲಿ ಅಂತ ಒಂದಿದೆ. ಯಾವುದೇ ಕ್ಲಾಸ್ ಆಗಿರುತ್ತಲ್ಲ ಆ ಕ್ಲಾಸಿಂದೇ ಫಸ್ಟು ಶಿಪ್ ಇರುತ್ತೆ. ಎಕ್ಸಾಂಪಲ್ ಇಲ್ಲಿ ಡೆಲ್ಲಿ ಕ್ಲಾಸ್ ಇದ್ದರೆ INS ಡೆಲ್ಲಿ ಫಸ್ಟು, ಅದ್ರ ಜೊತೆಗೆ INS ಮೈಸೂರು ಮತ್ತು INS ಮುಂಬೈ. ಇದು ನೋಡಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. INS ಮೈಸೂರು ಯಾವ ಕ್ಲಾಸಿನ ಶಿಪ್ಪು ಅಂತ ಏನಾದ್ರು ಕೇಳಿದ್ರೆ ನಮಗೆ
ಏನಾಗುತ್ತೆ ಆನ್ಸರು ಡೆಲ್ಲಿ ಕ್ಲಾಸು. ಆಪ್ಷನಲ್ಲಿ ನಮಗೆ ಕೋಲ್ಕತ್ತಾ ಕ್ಲಾಸ್ ಕೊಟ್ಟಿರ್ತಾರೆ, ರಾಜ್ಪುತ್ ಕ್ಲಾಸ್ ಕೊಟ್ಟಿರ್ತಾರೆ, ಸೊ ನಮಗೆ ಚೆನ್ನೈ ಕ್ಲಾಸ್ ಅಂತ ಕೊಟ್ಟಿರ್ತಾರೆ. ನಾವೇನು ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಚೆನ್ನೈ ನಮಗೆ ಹತ್ತಿರ ಇರೋದ್ರಿಂದ ಮೈಸೂರು ಆಗಿರ್ಬೋದು ಅಂತ. ಸೊ ಒಂದ್ಸರಿ ಎಕ್ಸಾಮ್ಗಿಂತ ಮುಂಚೆ ಇದನ್ನು ಕೂಡ ನೀವು ರಿವಿಷನ್ ಮಾಡ್ಕೊಂಡ್ಬಿಟ್ಟಿರಿ. ಡೆಲ್ಲಿ ಕ್ಲಾಸಲ್ಲಿ ಯಾವ್ದಾವ್ದು ಇದ್ದಾವೆ, INS ಡೆಲ್ಲಿ, INS ಮೈಸೂರು ಮತ್ತು INS ಮುಂಬೈ. ನೆಕ್ಸ್ಟ್ ನಾವು ಕೋಲ್ಕತ್ತಾ ಕ್ಲಾಸ್ನ ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ಕೋಲ್ಕತ್ತಾ ಕ್ಲಾಸು ಫಸ್ಟ್ ಇರೋದು INS ಕೋಲ್ಕತ್ತಾನೇ ಇರುತ್ತಲ್ವಾ. ಸೊ INS ಕೋಲ್ಕತ್ತಾನೇ ಇರುತ್ತೆ. ಇದು ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ರೀಸೆಂಟಾಗಿಂದ ಸ್ಟಾರ್ಟ್ ಆಗಿರುವಂಥದ್ದು ಇದು ಕೋಲ್ಕತ್ತಾ ಕ್ಲಾಸು. INS ಕೋಲ್ಕತ್ತಾ ಯಾವಾಗ ನಮಗೆ ನೇವಿಯಲ್ಲಿ ಕಮಿಷನ್ ಆಗೋಯಿತು, 16th August 2014. INS ಕೋಚಿ ಯಾವಾಗ ಕಮಿಷನ್ ಆಗೋಯಿತು, 1 ವರ್ಷ ಆದಮೇಲೆ 30th September 2015. INS ಚೆನ್ನೈ ಯಾವಾಗ ಕಮಿಷನ್ ಆಯಿತು, 21st November 2016. ಆಯಿತಾ. ಇವಾಗ ಇದು ಲೇಟೆಸ್ಟ್ ಇರೋವಂಥದ್ದು ನಮ್ಮ ಹತ್ರ, ಅಂತಂದರೆ ಇದು ಆ್ಯಕ್ಟಿವ್ ಇರೋವಂಥದ್ದು ನಮ್ಮ ಹತ್ರ. ಇವಾಗ ನೆಕ್ಸ್ಟ್ ನಾವು ವಿಶಾಖಪಟ್ಟಣಂ ಕ್ಲಾಸ್ ಡಿಸ್ಟ್ರಾಯರ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಇದು ನಮಗೆ ಫ್ಯೂಚರಲ್ಲಿ ಬರುವಂಥದ್ದು, ಅದನ್ನು ನೋಡ್ಕೊಂಡಿರಿ. ಫಸ್ಟ್ ಇಲ್ಲಿ ನೋಡ್ಕೊಂಡ್ಬಿಟ್ಟಿರಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೊಂಡಿರಿ ನೀವು. ವಿಶಾಖಪಟ್ಟಣಂ ಕ್ಲಾಸ್ ಶಿಪ್ಸು ಟೋಟಲ್ ಆಗಿ 4 ಶಿಪ್ಸ್ ಮಾಡ್ತಾ ಇದ್ದಾರೆ. ವಿಶಾಖಪಟ್ಟಣಂ ಆಗಿರೋದ್ರಿಂದ ಫಸ್ಟ್ ಒನ್ನೇ ವಿಶಾಖಪಟ್ಟಣಂ ಆಗಿರುತ್ತೆ. INS ವಿಶಾಖಪಟ್ಟಣಮು 2021ಗೆ ನಮಗೆ ನೇವಿಗೆ ಸೇರತ್ತಂತೆ. ನೆಕ್ಸ್ಟು INS ಮಾರ್ಮುಗಾವ್ ಇದು 2022ಗೆ, INS ಇಂಫಾಲು 2023, INS ಪೋರ್ಬಂದರು 2024. ಸೊ ಇದು ನಮಗೆ ಫ್ಯೂಚರಲ್ಲಿ ಬರುವಂಥ ಶಿಪ್ಸು. ಡೆಲ್ಲಿ ಕ್ಲಾಸು ಮತ್ತು ಕೋಲ್ಕತ್ತಾ ಕ್ಲಾಸು ಇವಾಗ ಪ್ರೆಸೆಂಟಲ್ಲಿ ಇರುವಂಥದ್ದು. ವಿಶಾಖಪಟ್ಟಣಂ ಕ್ಲಾಸ್ ಡಿಸ್ಟ್ರಾಯರ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದು ಇನ್ನೂ ಕನ್ಸ್ಟ್ರಕ್ಷನಲ್ಲೇ ಇದೆ, ಅದಕ್ಕೋಸ್ಕರನೇ ಅದು ಲೇಟ್ ಆಗೋಂಥದ್ದು ನಮಗೆ. ಫಸ್ಟ್ ಶಿಪ್ಪು ಇದರದ್ದು ಕಮಿಷನ್ ಮಾಡೋವಂಥದ್ದು 2021ನಲ್ಲಿ ಕಮಿಷನ್ ಮಾಡ್ತಾರಂತೆ. ಮತ್ತು ಅದು ಯಾವುದಾಗಿರುತ್ತೆ ನಮಗೆ, INS ವಿಶಾಖಪಟ್ಟಣಂ. ಇಷ್ಟು ನೆನ್ಪಿಟ್ಕೊಂಡಿರಿ ಈ ಕ್ಲಾಸಸ್ ಬಗ್ಗೆ, ಎಸ್ಪೆಷಲಿ ನಾವು ಸ್ಟೆಲ್ತ್ ಡಿಸ್ಟ್ರಾಯರ್ಸ್ ಬಗ್ಗೆ ನೋಡ್ಕೊಂಡಿರೋವಂಥದ್ದು ಇದು. ಇವಾಗ ಇದ್ರ ಬೇಸ್ಡು ಕರೆಂಟ್ ಅಫೇರ್ಸ್ ಮೇಲೆ ಬರೋಣ ನಾವು. IFR ಅಂತ ನಾವು ಕಂಡಕ್ಟ್ ಮಾಡ್ಕೊತಾ ಇರ್ತೀವಿ. ಅಂತಂದರೆ ನಾವಂತಂದರೆ ವರ್ಲ್ಡಲ್ಲಿ ಬೇರೆ ಬೇರೆ ದೇಶ ಕಂಡಕ್ಟ್ ಮಾಡ್ಕೊತಾ ಇರುತ್ತೆ. ಎಕ್ಸಾಂಪಲ್ 2005ಅಲ್ಲಿ ಯುನೈಟೆಡ್ ಕಿಂಗ್ಡಮಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು, 2013ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು, 2016ನಲ್ಲಿ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು. ಇವಾಗ IFR 2019 ಎಲ್ಲಿ ನಡೆಯುತ್ತಂತಂದರೆ IFR 2019 ಚೈನಾದಲ್ಲಿ ನಡೆಯುತ್ತೆ. ಸೊ ಈ ಚೈನಾದಲ್ಲಿ ಏನು IFR 2019 ನಡೆಯುತ್ತಲ್ಲ, ಅಲ್ಲಿ ನಮ್ಮ ಇಂಡಿಯಾದು INS ಕೋಲ್ಕತ್ತಾ, ನಮ್ಮ ಕೋಲ್ಕತ್ತಾ ಕ್ಲಾಸಿಂದು, ಮತ್ತು INS ಶಕ್ತಿ ಬಗ್ಗೆ ನಾವು 2 ಪಾಯಿಂಟ್ ನೆಕ್ಸ್ಟ್ ಸ್ಲೈಡ್ ನೋಡ್ಕೊಳ್ಳೋಣ. INS ಶಕ್ತಿ ಪಾರ್ಟಿಸಿಪೇಟ್ ಮಾಡ್ಕೊತಾ ಇರತ್ತಂತೆ. ಸೊ ಇದರಲ್ಲಿ ಬೇರೆ ಬೇರೆ ದೇಶದಿಂದ ಅವರ ನೇವಲ್ ಶಿಪ್ಸು, ಏರ್ಕ್ರಾಫ್ಟ್ಸು, ಸಬ್ಮರೀನ್ಸ್ ಅವೆಲ್ಲ ಬಂದಿರುತ್ತೆ. ಸೊ ಒಂಥರ ಕೋಆಪ್ರೇಷನು, ಕೋಆರ್ಡಿನೇಷನು, ಮತ್ತು ಅವರಲ್ಲಿ ಏನು ತುಂಬ ಚೆನ್ನಾಗಿರುವಂಥದ್ದು ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆ, ಅವನ್ನೆಲ್ಲ ಒಂಥರ ಗುಡ್ ವಿಲ್ನ ಶೋಕೇಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದು ನಡೆಸೋವಂಥದ್ದು ಯಾವುದು, ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ನಮ್ಮಲ್ಲಿ. INS ಕೋಲ್ಕತ್ತಾ ನಾವು ನೋಡ್ಕೋಬೇಕು ಅಂತಂದರೆ ಇದು ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್. ಇವಾಗಲೇ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕನ್ಸ್ಟ್ರಕ್ಟೆಡ್ ಅಟ್ ಮಸ್ಗಾವ್ ಡಾಕ್ ಲಿಮಿಟೆಡ್. ಇವಾಗ ನಿಮ್ಗೊಂದು ಕ್ವೆಶನ್ ಇದೆ, ಈ ಮಸ್ಗಾವ್ ಡಾಕ್ ಲಿಮಿಟೆಡ್ಡು ಎಲ್ಲಿ ಬೇಸ್ ಆಗಿದೆ? ನಿಮ್ಗೆ ಆಪ್ಷನ್ಸು ಕೊಡ್ತೀನಿ ನಾನು. ಗೋವಾನ, ಚೆನ್ನೈಯ, ಅಥವಾ ನಮಗೆ ಮುಂಬೈಯ, ಅಥವಾ ವಿಶಾಖಪಟ್ಟಣಮ. ಆಯಿತಾ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಇವಾಗ ತಕ್ಷಣವೇ ಬ್ರೌಸ್ ಮಾಡಲಿಲ್ದಂಗೆ ನಿಮಗೇನು ಆನ್ಸರ್ ಅನ್ನಿಸ್ತಿದೆ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ. ಮಸ್ಗಾವ್ ಡಾಕ್ ಲಿಮಿಟೆಡ್. ಸೊ ಇವರು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋಂಥದ್ದು ನಮಗೆ INS ಕೋಲ್ಕತ್ತಾ. ಜೊತೆಗೆ ನಾವು INS ಶಕ್ತಿ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಇದು ದೀಪಕ್ ಕ್ಲಾಸು ಫ್ಲೀಟ್ ಟ್ಯಾಂಕರ್. ಇದು ಡಿಸ್ಟ್ರಾಯರ್ ಅಲ್ಲ, ಟ್ಯಾಂಕರು. ಸೊ ದೀಪಕ್ ಕ್ಲಾಸಲ್ಲಿ ನಮಗೆ ಟೋಟಲ್ ಆಗಿ 2 ಟ್ಯಾಂಕರ್ಗಳಿದ್ದಾವೆ. ದೀಪಕ್ ಕ್ಲಾಸ್ ಆಗಿರೋದ್ರಿಂದ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ INS ದೀಪಕ್ಕೆ ಇರುತ್ತೆ ಅಲ್ವಾ. ಸೆಕೆಂಡ್ ಒನ್ ಬಂದ್ಬಿಟ್ಟು, ಸೆಕೆಂಡು ಮತ್ತು ಲಾಸ್ಟ್ ಒನ್ ಇರುವಂಥದ್ದು ನಮಗೆ INS ಶಕ್ತಿ. ಸೊ ಶಕ್ತಿ ಬಂದ್ಬಿಟ್ಟು ಏನು ನಮಗೆ ಅದೊಂದು ಟ್ಯಾಂಕರು, ಆದರೆ ಕೋಲ್ಕತ್ತಾ INS ಕೋಲ್ಕತ್ತಾ ಬಂದ್ಬಿಟ್ಟು ನಮಗೆ ಮಿಸೈಲ್ ಡಿಸ್ಟ್ರಾಯರು. ಈ ಥರ ಒಂದು ಟ್ಯಾಂಕ್ ಮಿಸೈಲ್ ಡಿಸ್ಟ್ರಾಯರು. ನೆಕ್ಸ್ಟ್ ನಾವು ಎನ್ವೈರ್ಮೆಂಟ್ ರಿಲೇಟೆಡ್ ಒಂದು ಟಾಪಿಕ್ನ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಪ್ಯಾರೆಟ್ ಥರ ಏನು ಕಾಣ್ತಿದೆಯಲ್ಲ, ನಮಗೆ ಏನು ಗಿಣಿ ಥರ ಕಾಣ್ತಿದೆಯಲ್ಲ, ಇದು ಫ್ಯಾಟ್ ಆಗಿರುವಂಥದ್ದು, ತುಂಬ ಫ್ಯಾಟ್ ಇರುವಂಥದ್ದು ಪ್ಯಾರೆಟ್. ನಮಗೆ ಇದು ಕಕಾಪೋ ಅಂತ. ಸೊ ಯೂಶ್ವಲಾಗಿ ನಮಗೆ ಕಕಾಪೋ ಬಂದ್ಬಿಟ್ಟು ನ್ಯೂಜಿಲ್ಯಾಂಡಲ್ಲಿ ನೋಡೋಕ್ಕೆ ಸಿಗುತ್ತೆ. ಆಯಿತಾ. ಸೊ ನ್ಯೂಜಿಲ್ಯಾಂಡಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದು ತುಂಬ ಫ್ಯಾಟ್ ಆಗಿರುವಂಥದ್ದು ಒಂದು ಪಾಯಿಂಟು. ಸೆಕೆಂಡ್ ಒನ್ ಏನು ಅಂತಂದರೆ, ಫ್ಯಾಟೆಸ್ಟ್ ಒನ್ ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಒನ್ ಏನು ಅಂತಂದರೆ ಇದಕ್ಕೆ ಹಾರಕ್ಕೆ ಬರಲ್ಲ ಇದಕ್ಕೆ. ಆಯಿತಾ. ಸೊ ಡಸಂಟ್ ಫ್ಲೈ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಇದ್ರ ಬಗ್ಗೆ ಅಂತಂದರೆ ಇದು ನಾಕ್ಚರ್ನಲ್ ಅಂತ ನೀವೆಲ್ಲಾದರೂ ನೋಡ್ಕೊಂಬಿಟ್ರೆ, ನಾಕ್ಚರ್ನಲ್ ಅಂತಂದರೆ ಏನು, ರಾತ್ರಿ ಹೊತ್ತು ಆ್ಯಕ್ಟಿವ್ ಇರುವಂಥದ್ದು. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ
ಅಲ್ವಾ. ಸೊ ಇವೆಲ್ಲ ನೈಟ್ ಟೈಮ್ ಆ್ಯಕ್ಟಿವ್ ಆಗಿರುತ್ತೆ. ಅದಕ್ಕೆ ಕಕಾಪೋನ ನಾವು ನೈಟ್ ಪ್ಯಾರೆಟ್ ಅಂತಲೂ ಕೂಡ ಕರಿತೀವಿ. ನೈಟ್ ಪ್ಯಾರೆಟ್ ಅಂತ ಯಾವುದಕ್ಕೆ ಕರಿತೀವಿ ಅಂತ ಕೇಳಿದ್ರೆ ನಮಗೆ ಕಕಾಪೋ ವರ್ಲ್ಡಿನ ಫ್ಯಾಟೆಸ್ಟ್ ಪ್ಯಾರೆಟ್ ಇದು. ಇವಾಗ ಯಾಕೆ ನ್ಯೂಸಲ್ಲಿದೆ ಇದು ಅಂತಂದರೆ ನೋಡಿ, ರೀಸೆಂಟಾಗಿ ನಾವು ನೋಡ್ಕೊಂಡಿರೋಂಗೆ ಇದರ ಗ್ರೋತು ಅಥವಾ ಬ್ರೀಡಿಂಗು ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ನ್ಯೂಜಿಲ್ಯಾಂಡಲ್ಲಿ ಕೆಲವೊಬ್ಬರು ಸೈಂಟಿಸ್ಟು ಕೂಡ ಹೇಳಿದ್ದಾರೆ. ಯಾಕೆ ಇದರ ಗ್ರೋತ್ ತುಂಬ ಜಾಸ್ತಿ ಆಗಿದೆ ಅಂತಂದರೆ ರೀಮು ಟ್ರೀ ಅಂತ ಒಂದು ಸಿಗುತ್ತೆ ನಮಗೆ. ಈ ಮರ ಹೆಸರೇ ನಮಗೆ ರೀಮು ಅಂತ. ರೀಮು ಟ್ರೀ ಗ್ರೋತ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರೀಮು ಟ್ರೀ ಗ್ರೋತ್ ತುಂಬ ಜಾಸ್ತಿ ಆಗೋಕ್ಕೂ ಇದರ ಬ್ರೀಡಿಂಗ್ ಜಾಸ್ತಿ ಆಗೋಕ್ಕೂ ಏನು ಸಂಬಂಧ ಅಂತಂದರೆ ಈ ರೀಮು ಟ್ರೀಯಲ್ಲಿ ನಮಗೇನು ಫ್ರೂಟ್ಸ್ ಸಿಗುತ್ತಲ್ಲ, ಆ ಫ್ರೂಟ್ಸ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಇವುಗಳ ಬ್ರೀಡಿಂಗು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ಕೊಂಡಿರ್ತಾರೆ. ಸೊ ಇದರ ಫ್ರೂಟ್ಸಿನ ರೇಟು ಕೂಡ ತುಂಬ ಜಾಸ್ತಿ ಆಗಿರೋದ್ರಿಂದ, ಗ್ರೋತ್ ರೇಟು ತುಂಬ ಜಾಸ್ತಿ ಆಗಿರೋದ್ರಿಂದ ಇದರ ಬ್ರೀಡಿಂಗು ಕೂಡ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಇವುಗಳ ಮೇಟಿಂಗು ಕೂಡ ನೋಡ್ಕೋಬೇಕು ಅಂತಂದರೆ 2 ರಿಂದ 4 ವರ್ಷಕ್ಕೆ ಆಗ್ತಾ ಇರುತ್ತೆ. ಸೊ ಮೇಟಿಂಗ್ ಸೀಸನ್ನೇ 2 ರಿಂದ 4 ವರ್ಷ ಇರುತ್ತೆ. ಯಾಕೆ ಇದರ ಮೇಟಿಂಗ್ ಎಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ ಇದು ನೋಡಿ, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಇದು. IUCN ಲಿಸ್ಟಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡು. ಸೊ ಇದರ ಮೇಟಿಂಗು ಅಥವಾ ಬ್ರೀಡಿಂಗು ತುಂಬ ಜಾಸ್ತಿ ಆಗ್ತಿದೆ ಅಂತಂದರೆ ಅದೊಂಥರ ಪಾಸಿಟಿವ್ ಸೈನ್ ಆಗಿರುತ್ತೆ ನಮಗೆ ಎನ್ವೈರ್ಮೆಂಟಿಗೆ. ಸೊ ಕಕಾಪೋ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಕೂಡ ನಾವು ಎನ್ವೈರ್ಮೆಂಟು ಮತ್ತು ಸೈನ್ಸ್ ರಿಲೇಟೆಡು ಕೂಡ ಟಾಪಿಕ್ ಆಗಿರುತ್ತಿದ್ದು ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಏನು ಅಂತಂದರೆ ಸಾಲ್ಟ್ ಟಾಲರೆಂಟ್ ರೈಸ್ ಅಂತ. ಸಾಲ್ಟ್ ಟಾಲರೆಂಟ್ ರೈಸ್ ಅಂತಂದರೆ ಸಲೈನ್ ರೀಜನ್ ಹತ್ರ ಅಂತಂದರೆ ಸಮುದ್ರದ ಹತ್ರ ಅಂತ ನೀವು ಅಂದ್ಕೊಂಡಿರಿ. ಎಕ್ಸಾಂಪಲ್ ಹೇಳ್ತಾ ಇರೋವಂಥದ್ದು, ಸಮುದ್ರದ ಹತ್ರ ಸೆಲೈನಿಟಿ ತುಂಬ ಜಾಸ್ತಿ ಇರುತ್ತೆ ಅಥವಾ ಸಾಲ್ಟು ಉಪ್ಪಿನ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ. ಅಲ್ಲೂ ಕೂಡ ತುಂಬ ನೀಟಾಗಿ ಬೆಳೆಯುವಂಥದ್ದಕ್ಕೆ ನಾವು ಸಾಲ್ಟ್ ಟಾಲರೆಂಟ್ ರೈಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸಾಲ್ಟ್ ಟಾಲರೆಂಟ್ ರೈಸ್ನ ಇವಾಗ ಜೆನೆಟಿಕಲಿ ಮಾಡಿಫೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೈಸ್ನ. ಯಾವ ಥರ ಮಾಡಿಫೈ ಮಾಡ್ಕೊಂಡಿದ್ದಾರೆ ಅಂತಂದರೆ ಪಾರ್ಟರೇಸಿಯಾ ಕೋಆರ್ಟಾಟಾ ಅಂತ, ಆಯಿತಾ. ಪಾರ್ಟರೇಸಿಯಾ ಕೋಆರ್ಟಾಟಾ ಅಂತ ಇದೊಂದು ವೆರೈಟಿ ಇದೆ. ರೈಸಿಂದು ಒಂದು ನೇಟಿವ್ ವೆರೈಟಿ ಇದೆ. ಇಂಡಿಯಾದಲ್ಲಿ ನೋಡೋಕ್ಕೆ ಸಿಗುತ್ತೆ, ನಮಗೆ ಶ್ರೀಲಂಕಾದಲ್ಲಿ ನೋಡೋಕ್ಕೆ ಸಿಗುತ್ತೆ ಮತ್ತು ಬಾಂಗ್ಲಾದೇಶಲ್ಲಿ ನೋಡೋಕ್ಕೆ ಸಿಗುತ್ತೆ. ಏನು ಮಾಡಿದ್ದಾರೆ ಅಂತಂದರೆ ಈ ಪಾರ್ಟರೇಸಿಯಾದಿಂದ ಒಂದು ಜೀನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು IR64 ಇಂಡಿಕಾ ಅನ್ನೋ ವೆರೈಟಿಯಲ್ಲಿ ಆ ಜೀನ್ನ ಅವರು ಇನ್ಸರ್ಟ್ ಮಾಡಿದ್ದಾರೆ. ಅಂತಂದರೆ ಆ ಜೀನ್ನ ಅದ್ರ ಒಳಗಡೆ ಹಾಕಿದ್ದಾರೆ ಅವರು. ಆ ಜೀನ್ನ ಅದ್ರ ಒಳಗಡೆ ಹಾಕಿರೋದ್ರಿಂದ ಏನಾಗಿದೆ ಅಂತಂದರೆ IR64 ಇಂಡಿಕಾನು ಕೂಡ ಇವಾಗ ಸಾಲ್ಟ್ ಟಾಲರೆಂಟ್ ಆಗಿದೆ. ಅಂತಂದರೆ IR64 ಇಂಡಿಕಾ ಮುಂಚೆ ಈ ಸಲೈನ್ ರೀಜನು ಅಥವಾ ಸಾಲ್ಟ್ ರೀಜನ್ ಹತ್ರ ಬೆಳೆಯೋಕ್ಕೆ ತುಂಬ ಕಷ್ಟ ಆಗುವಂಥದ್ದು, ಅದಕ್ಕೆ ಕೆಪಾಸಿಟಿ ಇರ್ತಾ ಇರಲಿಲ್ಲ. ಬಟ್ ಇವಾಗ ಈ ಜೀನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇದರಲ್ಲಿ ಹಾಕಿರೋದ್ರಿಂದ ಅಲ್ಲಿ ಬೆಳೆಯುವಂಥ ರೇಟು ಕೂಡ ತುಂಬ ಚೆನ್ನಾಗಾಗ್ತಿದೆ. ಸೊ ಅದಕ್ಕೆ ಅದೊಂದು ಜೆನೆಟಿಕಲಿ ಮಾಡಿಫೈಡ್ ರೈಸು ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಯೂಶ್ವಲ್ ಆಗಿ ಪಾರ್ಟರೇಸಿಯಾ ಕೋಆರ್ಟಾಟಾ ಇದನ್ನು ಸಲೈನ್ ಎಸ್ಚುರೀಸ್ ಹತ್ರ ಬೆಳೀತಾ ಇರ್ತಾರೆ. ನೆಕ್ಸ್ಟ್ ನಾವು ವರ್ಲ್ಡ್ ಹೆರಿಟೇಜ್ ಡೇ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. 18th ಏಪ್ರಿಲ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇದು ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿದೆ. ಸೊ ವರ್ಲ್ಡ್ ಹೆರಿಟೇಜ್ ಡೇ 18th ಏಪ್ರಿಲ್ ನಾವು ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು. ಈ ಸರಿ ಥೀಮ್ ಏನಿತ್ತಪ್ಪ ಅಂತಂದರೆ ರೂರಲ್ ಲ್ಯಾಂಡ್ಸ್ಕೇಪ್ಸ್ ಅಂತ ಥೀಮ್ ಇತ್ತು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಇದ್ರ ಬಗ್ಗೆ ಅಂತಂದರೆ ಈ ವರ್ಷ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸು, ಎಕ್ಸಾಂಪಲ್ಲು ತಾಜ್ ಮಹಲ್ ಅಂದ್ಕೊಂಡಿರ್ಬೋದು ನೀವು, ಅಥವಾ ಬೇರೆ ಮಾನ್ಯುಮೆಂಟ್ಸ್ ಅಂತಂದರೆ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಇಲ್ಲಿ ಇಮೇಜಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು. ಈ ಮಾನ್ಯುಮೆಂಟ್ಸ್ಗಳೆಲ್ಲರಿಗೂ ಕೂಡ ಎಂಟ್ರಿ ಫೀ ಏನಿರುತ್ತಲ್ಲ, ಎಂಟ್ರಿ ಫೀ ನಾವು ತುಂಬ ಒಳಗಡೆ ಹೋಗ್ತಾ ಇರ್ತೀವಲ್ಲ, ಸೊ ಆ ಎಂಟ್ರಿ ಫ್ರೀ ಆಗಿತ್ತು. ಏಪ್ರಿಲ್ 18 ಆ ಎಂಟ್ರಿ ಫ್ರೀ ಆಗಿತ್ತು. ಅದೊಂದು ಇಂಪಾರ್ಟೆಂಟ್ ಆಗಿತ್ತು. ಅದನ್ನು ಬಿಟ್ಬಿಟ್ರೆ ಇದನ್ನು ವರ್ಲ್ಡ್ ಹೆರಿಟೇಜ್ ಡೇ ಅಂತ ಡಿಕ್ಲೇರ್ ಮಾಡಿರೋದೇ ನಮಗೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ ಅಥವಾ ICOMOS ಅಂತ. ಇವರೇ ಅದನ್ನು ಏಪ್ರಿಲ್ 18 ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳ್ಬಿಟ್ಟು ವರ್ಲ್ಡ್ ಹೆರಿಟೇಜ್ ಡೇ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು 1982 ಡಿಕ್ಲೇರ್ ಮಾಡ್ಕೊಂಡಿದ್ದು. ನಾವು ICOMOS ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡಿರೋಣ. ICOMOS ಅಂತಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಅಂತ. ICOMOS ನೋಡಿ, ಇದೊಂದು ಪ್ರೊಫೆಷ್ನಲ್ ಅಸೋಸಿಯೇಷನ್ನು. ಸೊ ಇದು ಪ್ರೊಫೆಷ್ನಲ್ ಅಸೋಸಿಯೇಷನು ಹೆರಿಟೇಜ್ ಸೈಟ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಲೇ ಕೆಲಸ ಮಾಡೋವಂಥದ್ದು. ಯುನೆಸ್ಕೋಗೂ ಕೂಡ ಇದು ಅಡ್ವೈಸ್ ಮಾಡ್ತಾ ಇರುತ್ತೆ ಯಾವ ಥರ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ. ಜೊತೆಗೆ ಇದು ಫೌಂಡಿಂಗ್ ಮೆಂಬರು ಕೂಡ ಬ್ಲೂ ಶೆಡ್ಸಿಂದು. ಸೊ ಬ್ಲೂ ಶೀಲ್ಡು ಈ ಬ್ಲೂ ಶೀಲ್ಡು ಕೂಡ ಕಲ್ಚರಲ್ ಹೆರಿಟೇಜ್ ಸೈಟ್ನ ಮೇಂಟೈನ್ ನೋಡ್ಕೊಳ್ಳೋದ್ರಲ್ಲೇ ಇನ್ವಾಲ್ವ್ ಆಗಿರುತ್ತೆ. ಎಸ್ಟಾಬ್ಲಿಷ್ ಆಗಿರುವಂಥದ್ದು 1965 ಹೆಡ್ ಕ್ವಾರ್ಟರು ಪ್ಯಾರಿಸ್ ಫ್ರಾನ್ಸಲ್ಲಿ ಇದೆ ಇದ್ರದ್ದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.